ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಿಮಗಿದು ಗೊತ್ತಾ, ಒಂದು ವಾರದ ಹಿಂದೆ ಇದ್ದ ನಿಮ್ಮ ಶರೀರ ಮತ್ತು ಈಗಿರುವ ನಿಮ್ಮ ಶರೀರ ಒಂದೇ ಅಲ್ಲ ಅಂತ. ಅಂದ್ರೆ ಪ್ರತಿ ವಾರ ನಿಮ್ಮ ಶರೀರ ಬದಲಾಗ್ತಾನೆ ಇರುತ್ತೆ. ಹೌದು, ಯಾಕೆಂದ್ರೆ ನಿಮ್ಮ ಶರೀರ ಒಂದು ಅದ್ಭುತವಾದ ಮಷೀನ್. ನೀವು ಹುಟ್ಟೋಕು ಮುಂಚೆಯಿಂದ ಸಾಯೋವರೆಗೆ ಈ ಶರೀರ ರನ್ ಆಗ್ತಾನೆ ಇರುತ್ತೆ. ಯಾವಾಗ್ಲೂ ನಿಮಗಾಗಿ ಗಡಿಯಾರದಂತೆ ಕೆಲಸ ಮಾಡೋ ನಿಮ್ಮ ಲಿವರ್ ಬಗ್ಗೆ ಗೊತ್ತಾದ್ರೆ ನೀವು ಒಂದ್ಸಲ ಅದನ್ನ ತೆಗೆದು ನಮಸ್ಕರಿಸಿ ಮತ್ತೆ ಒಳಗಡೆ ಇಡಬೇಕು ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಮೆದುಳು ಲೆಕ್ಕವಿಲ್ಲದಷ್ಟು ಕೆಲಸ ಮಾಡುವ ಒಂದು ಸೂಪರ್ ಕಂಪ್ಯೂಟರ್. ಅದೇ ರೀತಿ ನಿಮ್ಮ ಚರ್ಮ ಈ ಪ್ರಪಂಚದಲ್ಲೇ ಒಂದು ಸೂಪರ್ ಫಾಸ್ಟ್ ರೆಸ್ಪಾನ್ಸಿವ್ ಟಚ್ ಸ್ಕ್ರೀನ್. ಈ ರೀತಿ ಹೇಳ್ತಾ ಹೋದ್ರೆ ನಿಮ್ಮ ಶರೀರದ ಪ್ರತಿಯೊಂದು ಕಣ ಒಂದು ಅದ್ಭುತವೇ. ಸೊ ಈ ವಿಡಿಯೋದಲ್ಲಿ ನಮ್ಮ ಶರೀರದಲ್ಲಿರುವ ಇಂತಹ 9 ಪವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಸೊ ಈ ಅದ್ಭುತಗಳಲ್ಲಿ ಫಸ್ಟ್ ಒನ್, ಲಿವರ್. ನೀವು ಕೆಲಸ ಮಾಡಿದ್ರು ಮಾಡದಿದ್ರು ನಿಮ್ಮ ದೇಹದಲ್ಲಿ ನಿಮಗಾಗಿ ಗಡಿಯಾರದಂತೆ ನಿರಂತರವಾಗಿ ಕೆಲಸ ಮಾಡುವ ಒಂದು ಅಂಗ ಇದೆ, ಅದೇ ಈ ಲಿವರ್. ನಮ್ಮ ಲಿವರ್ ಪ್ರತಿದಿನ 400 ಕೆಲಸಗಳನ್ನ ಮಾಡುತ್ತೆ. ಅಂದ್ರೆ ಲಿವರ್ ಮೇಲೆ 400 ಫಂಕ್ಷನ್ ಗಳ ಜವಾಬ್ದಾರಿ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಡಿಟಾಕ್ಸಿಫಿಕೇಶನ್. ನಮ್ಮ ದೇಹದ ಒಳಗಡೆ ಯಾವುದೇ ವಿಷ ಬಂದ್ರೂ ಕೂಡ ಅದನ್ನ ಮೊದಲು ಫಿಲ್ಟರ್ ಮಾಡೋದು ಲಿವರೇ. ಈ ಲಿವರ್ ನಿಂದ ಸಾಧ್ಯವಾಗದಿದ್ದಾಗ ಮಾತ್ರವೇ ಆ ವಿಷ ನಮ್ಮ ದೇಹದ ಒಳಗಡೆ ಹೋಗಿ ನಮ್ಮನ್ನ ಕೊಲ್ಲುತ್ತೆ. ಅದಕ್ಕಾಗಿ ಪೋಸ್ಟ್ ಮಾರ್ಟಮ್ ಮಾಡುವಾಗ ಮೊದಲು ಟೆಸ್ಟ್ ಮಾಡೋದು ಲಿವರ್ ಅನ್ನೇ. ನಾವು ತಿನ್ನುವ ಆಹಾರದಲ್ಲಿ ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ ಈ ರೀತಿ ಬಹಳಷ್ಟು ಇರುತ್ತವೆ. ಅವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಜೀರ್ಣ ಆಗ್ಬೇಕು ಅಂದ್ರೆ ಪ್ರತಿಯೊಂದನ್ನ ಬೇರ್ಪಡಿಸಿ ಅದನ್ನ ಜೀರ್ಣ ಮಾಡಿಕೊಳ್ಳುವ ಎಂಜೈಮ್ಸ್ ಅಂಡ್ ಪ್ರೋಟೀನ್ ಗಳಾಗಿ ಬದಲಾಯಿಸಬೇಕು. ಸೊ ನಾವು ತಿನ್ನುವ ಪ್ರತಿಯೊಂದು ಕೂಡ ನಮ್ಮ ಲಿವರ್ ಬಿಡುಗಡೆ ಮಾಡುವ ರಾಸಾಯನಿಕಗಳಿಂದಲೇ ಜೀರ್ಣವಾಗುತ್ತೆ. ನಮಗೇನಾದ್ರೂ ಆಕ್ಸಿಡೆಂಟ್ ಆಗಿ ನಮ್ಮ ಲಿವರ್ ನಿಂದ 75% ಭಾಗವನ್ನ ಕತ್ತರಿಸಿ ತೆಗೆದ್ರೂ ಕೂಡ ಕೇವಲ ಆ ಚಿಕ್ಕ ಲಿವರ್ ತುಂಡಿನಿಂದ ಮತ್ತೆ 4 ವಾರಗಳಲ್ಲೇ ಆ ಲಿವರ್ ಯಥಾಸ್ಥಿತಿಗೆ ಬಂದು ಬಿಡುತ್ತೆ. ಮನುಷ್ಯನ ದೇಹದಲ್ಲಿ ಕತ್ತರಿಸಿ ತೆಗೆದ್ರೂ ಕೂಡ ಮತ್ತೆ ಬೆಳೆಯುವ ಶಕ್ತಿ ಇರುವ ಏಕೈಕ ಅಂಗ ಲಿವರ್. ಸೊ ಇಂತಹ ಲಿವರ್ ಕೂಡ ಹಾಳಾಗ್ತಾ ಇದೆ ಅಂದ್ರೆ ಆ ವ್ಯಕ್ತಿ ಎಷ್ಟು ಕಸವನ್ನ ತನ್ನ ದೇಹದ ಒಳಗಡೆ ಕಳಿಸ್ತಾ ಇದ್ದಾನೆ ಅಂತ ಒಂದ್ಸಲ ನೀವೇ ಊಹೆ ಮಾಡ್ಕೊಳ್ಳಿ. ನಂಬರ್ 2, ಸ್ಕಿನ್. 15 ವರ್ಷಗಳ ಹಿಂದೆ ನಮ್ಮೆಲ್ಲರ ಬಳಿ ಕೀಪ್ಯಾಡ್ ಫೋನ್ ಗಳಿದ್ವು. ಈಗ ಎಲ್ಲರೂ ಕೂಡ ಟಚ್ ಫೋನ್ ಗಳನ್ನ ಬಳಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಯಾರ ಹತ್ರ ಟಚ್ ಫೋನ್ ಇರ್ತಾ ಇತ್ತೋ ಅವರನ್ನ ಒಂದು ರೇಂಜ್ ನಲ್ಲಿ ನೋಡ್ತಾ ಇದ್ರು. ಈಗ ಲ್ಯಾಪ್ಟಾಪ್ ಗಳಲ್ಲೂ ಕೂಡ ಟಚ್ ಸ್ಕ್ರೀನ್ ಬಂದಿದೆ. ಇತ್ತೀಚೆಗೆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಕೂಡ ಟಚ್ ಸ್ಕ್ರೀನ್ ನಿಂದಲೇ ಬರ್ತಾ ಇದೆ. ಆದ್ರೆ ಇವೆಲ್ಲದಕ್ಕಿಂತ ಅಲ್ಟಿಮೇಟ್ ಟಚ್ ಸ್ಕ್ರೀನ್ ಯಾವ್ದು ಗೊತ್ತಾ? ನಮ್ಮ ಚರ್ಮ. ಮನುಷ್ಯನ ಚರ್ಮಕ್ಕಿರುವ ಟಚ್ ರೆಸ್ಪಾನ್ಸಿವ್ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ. ನಮ್ಮ ಚರ್ಮದ 1 ಇಂಚ್ ಜಾಗದಲ್ಲಿ ಅಂದ್ರೆ ಸ್ಕ್ವೈರ್ ಇಂಚ್ ಜಾಗದಲ್ಲಿ 36 ಅಡಿಗಳಷ್ಟು ಉದ್ದದ ನರಗಳಿರುತ್ತವೆ. ಬಟ್ ಈ ಎಲ್ಲಾ ನರ್ವ್ ಫೈಬರ್ಸ್ ಗಳು ಒತ್ತೊತ್ತಾಗಿ 1 ಸ್ಕ್ವೈರ್ ಇಂಚ್ ನಲ್ಲಿ ಇರೋದ್ರಿಂದ ನಮ್ಗೆ ಗಾಳಿ ತಗುಲಿದ್ರೂ ಕೂಡ ಆ ಸ್ಪರ್ಶ ಬಹಳ ಸ್ಪಷ್ಟವಾಗಿ ತಿಳಿಯುತ್ತೆ. ಸೊ ನಮ್ಮ ಶರೀರದಲ್ಲಿರುವ ಚರ್ಮದಲ್ಲಿ 1 ಸ್ಕ್ವೈರ್ ಇಂಚ್ ಜಾಗದಲ್ಲಿ 600 ನೋವನ್ನ ತಿಳಿಸುವ ಪೇನ್ ಸೆನ್ಸರ್ಸ್ ಇರುತ್ತವೆ, 1300 ನರ್ವ್ ಸೆಲ್ಸ್ ಇರುತ್ತವೆ, 9000 ನರ್ವ್ ಎಂಡಿಂಗ್ಸ್ ಇರುತ್ತವೆ, 36 ಟೆಂಪರೇಚರ್ಸ್ ಅನ್ನ ತಿಳಿಸುವ ಹೀಟ್ ಸೆನ್ಸರ್ಸ್ ಇರುತ್ತವೆ, 77 ಒತ್ತಡವನ್ನು ತಿಳಿಸುವ ಪ್ರೆಷರ್ ಸೆನ್ಸರ್ಸ್ ಇರುತ್ತವೆ, 100 ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತವೆ, 35 ಲಕ್ಷ ಸೆಲ್ಸ್ ಇರುತ್ತವೆ, 3 ಅಡಿಗಳಷ್ಟು ಉದ್ದದ ಬ್ಲಡ್ ವೆಸಲ್ಸ್ ಇರುತ್ತವೆ. ಸೊ ಈಗ ಹೇಳಿ, ಎಲ್ಲದಕ್ಕಿಂತ ಅತ್ಯಂತ ಬೆಲೆ ಬಾಳುವ ಟಚ್ ಸ್ಕ್ರೀನ್ ಯಾವುದು? ಇದಷ್ಟೇ ಅಲ್ಲ, ನಮ್ಮ ತುಟಿಗಳ ಮೇಲೆ, ನಮ್ಮ ಬೆರಳುಗಳ ತುದಿಯಲ್ಲಿ ಮತ್ತು ಕೆಲವು ಇಂಪಾರ್ಟೆಂಟ್ ಭಾಗಗಳಲ್ಲಿ ಸ್ಪರ್ಶ ಜ್ಞಾನ ಇನ್ನೂ ಹೆಚ್ಚಾಗಿರುತ್ತೆ. ನಂಬರ್ 3, ಹೇರ್ಸ್. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಇರುವ ಸಾಮಾನ್ಯ ಸಮಸ್ಯೆ ಅಂದ್ರೆ ಕೂದಲು ಉದುರಿ ಹೋಗೋದು. ಒಬ್ಬ ವ್ಯಕ್ತಿಯ ಕೂದಲು ಒಂದು ದಿನದಲ್ಲಿ ಸರಾಸರಿ 60 ರಿಂದ 70ರಷ್ಟು ಉದುರಿ ಹೋಗುತ್ತವೆ. ಯಾರಾದ್ರೂ ನಿಮ್ಮ ಕೂದಲು ಉದುರಿ ಹೋಗ್ತಾ ಇದೆ ಅಂತ ಗುರುತಿಸಬೇಕು ಅಂದ್ರೆ ನಿಮ್ಮ ತಲೆಯ ಮೇಲಿರುವ ಅರ್ಧದಷ್ಟು ಕೂದಲು ಉದುರಿ ಹೋದ್ರೆ ಮಾತ್ರವೇ ಅವರಿಗೆ ಗುರುತಿಸೋಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ನಿಮ್ಮ ತಲೆ ಮೇಲೆ 1,00,000 ಕೂದಲುಗಳಿವೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ 50,000 ಕೂದಲುಗಳು ಉದುರಿ ಹೋದ್ರೆ ಮಾತ್ರವೇ ನಿಮ್ಮ ತಲೆ ಮೇಲೆ ಕೂದಲುಗಳು ಕಡಿಮೆಯಾಗಿವೆ ಎಂದು ನಮಗೆ ಗುರುತಿಸೋಕೆ ಸಾಧ್ಯವಾಗುತ್ತೆ. ಈ ಹೇರ್ ಅನ್ನೋದು ಇಂಡಿಸ್ಟ್ರಾಯಬಲ್, ಅಂದ್ರೆ ಅದನ್ನ ಯಾವುದಕ್ಕೂ ಕೂಡ ನಾಶ ಮಾಡೋಕ್ಕಾಗಲ್ಲ. ಒಂದು ವೇಳೆ ನಾವು ಎಳೆದ್ರೆ ಅಥವಾ ಬಲವಂತವಾಗಿ ಕತ್ತರಿಸಿದ್ರೆ ಮಾತ್ರ. ಒಂದು ವೇಳೆ ನೀವು ಒಂದು ಕೂದಲನ್ನ ಪಕ್ಕಕ್ಕಿಟ್ರೆ ಅದು ಎಷ್ಟು ವರ್ಷಗಳಾದ್ರೂ ಕೂಡ ಹಾಗೆಯೇ ಇರುತ್ತೆ. ಅದಕ್ಕೆ ಹೊರಗಿನ ವಸ್ತುಗಳೊಂದಿಗೆ ಯಾವುದೇ ಪ್ರತಿಕ್ರಿಯೆ ನಡೆಯಲ್ಲ. ಅಂಡ್ ನಮ್ಮ ಕೂದಲು ಪ್ಲಾಸ್ಟಿಕ್ ಗಿಂತಲೂ ನಿಧಾನವಾಗಿ ಭೂಮಿಯಲ್ಲಿ ವಿಲೀನವಾಗುತ್ತೆ. ನಂಬರ್ 4, ಹ್ಯೂಮನ್ ಸೆಲ್ಸ್. ಪ್ರಸ್ತುತ ನಮ್ಮ ಶರೀರದಲ್ಲಿ 100 ಟ್ರಿಲಿಯನ್ ಗಳಿಗಿಂತ ಹೆಚ್ಚು ಸೆಲ್ಸ್ ಇವೆ. ಅಂದ್ರೆ ಎಷ್ಟು ಗೊತ್ತಾ? 1 ಕೋಟಿ ಕೋಶಗಳು. ಇವೆಲ್ಲವೂ ಕೂಡ ನಾವು ತಾಯಿಯ ಗರ್ಭದಲ್ಲಿದ್ದಾಗ ಕೇವಲ ಒಂದೇ ಒಂದು ಕೋಶದಿಂದ ಹುಟ್ಟಿಕೊಂಡಿವೆ. ಅದೇ ರೀತಿ ಪ್ರತಿ ನಿಮಿಷಕ್ಕೆ ನಮ್ಮ ಶರೀರದಲ್ಲಿ 300 ಮಿಲಿಯನ್ ಸೆಲ್ಸ್ ಅಂದ್ರೆ 30 ಕೋಟಿ ಕೋಶಗಳು ಸಾಯುತ್ತವೆ. ಹೌದಾ ಅಂತ ಆಶ್ಚರ್ಯ ಆಗ್ಬೇಡಿ, ಯಾಕಂದ್ರೆ ಒಂದೇ ದಿನದಲ್ಲಿ ನಮ್ಮ ಶರೀರದಲ್ಲಿ 300 ಬಿಲಿಯನ್ ಸೆಲ್ಸ್ ಅಂದ್ರೆ 3 ಲಕ್ಷ ಕೋಟಿ ಕೋಶಗಳು ಹೊಸದಾಗಿ ನಮ್ಮ ಶರೀರದಲ್ಲಿ ಹುಟ್ಟುತ್ತವೆ. ಸೊ ಈ ಲೆಕ್ಕವನ್ನು ನೋಡಿದ್ರೆ ಒಂದು ವಾರದ ಹಿಂದೆ ಇದ್ದ ನಿಮ್ಮ ಶರೀರ ಮತ್ತು ಈಗಿರುವ ನಿಮ್ಮ ಶರೀರ ಒಂದೇ ಅಲ್ಲ. ಅಂದ್ರೆ ಸರಾಸರಿ ಪ್ರತಿ ವಾರ ನಿಮ್ಗೆ ಹೊಸ ಶರೀರ ಬರ್ತಾನೆ ಇರುತ್ತೆ.
ನಂಬರ್ 5 ಸೂಪರ್ ಕಂಪ್ಯೂಟರ್. ನಾವು ಕಂಪ್ಯೂಟರ್ ಗಳಲ್ಲಿ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡ್ಕೊಂಡು ಇದರಲ್ಲಿ ಅಷ್ಟು ಸ್ಪೀಡ್ ಇದೆ ಅಂತೆ, ಇದು ಇಷ್ಟು ಲಕ್ಷಗಳಂತೆ ಅಂತ ಮಾತನಾಡಿಕೊಳ್ತಾ ಇರ್ತೀವಿ. ಆದ್ರೆ ಈ ಜಗತ್ತಿನಲ್ಲಿ ಅತ್ಯಂತ ವೇಗವಾದ ಕಂಪ್ಯೂಟರ್, ನಿಜ ಹೇಳಬೇಕು ಅಂದ್ರೆ ಕಂಪ್ಯೂಟರ್ ಗಳನ್ನೇ ಮೀರಿಸುವ ಕಂಪ್ಯೂಟರ್ ಯಾವುದು ಗೊತ್ತಾ? ನಮ್ಮ ಮೆದುಳು. ನಮ್ಮ ಮೆದುಳೇ ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್. ಆದ್ರೆ ಅಂತಹ ಮೆದುಳಿನಲ್ಲೂ ಕೂಡ 80% ನೀರೇ ಇರುತ್ತೆ, 20% ಮಾತ್ರವೇ ಬ್ರೈನ್ ಸೆಲ್ಸ್ ಇರುತ್ತವೆ. ಈ 20% ಸೆಲ್ಸ್ ಗಳಲ್ಲೂ ಕೂಡ ಜಾಸ್ತಿ ಭಾಗ ಕೊಬ್ಬೆ ತುಂಬಿಕೊಂಡಿರುತ್ತೆ. ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಅನ್ನೋದು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಎನ್ಸೈಕ್ಲೋಪೀಡಿಯಾ. ಈ ಜಗತ್ತಿನಲ್ಲಿರುವ ಆಲ್ಮೋಸ್ಟ್ ಎಲ್ಲಾ ವಿಷಯಗಳು ಅದರಲ್ಲಿರುತ್ತವೆ. ಸೊ ಅದಕ್ಕಿಂತ 5 ಪಟ್ಟು ಹೆಚ್ಚು ಮಾಹಿತಿಯನ್ನ ನಮ್ಮ ಮೆದುಳಲ್ಲಿ ಭದ್ರಪಡಿಸ್ಕೋಬಹುದು. ಆದ್ರೆ ನಮ್ಮ ಮೆದುಳಿನ ಶಕ್ತಿ ನಮ್ಗೆ ಗೊತ್ತಿಲ್ಲದೆ 8 ಮಾರ್ಕ್ಸ್ ಆನ್ಸರ್ಸ್ ಗಳನ್ನು ಕೂಡ ಓದೋಕೆ ನಾವು ಕುಸ್ತಿ ಪಡ್ತಾ ಇದೀವಿ. ಅದೇ ರೀತಿ ನಮ್ಮ ಬ್ರೈನ್ ಗೆ ಕನೆಕ್ಟ್ ಆಗಿರುವ ನರ್ವ್ ಸೆಲ್ಸ್ ಗಳಲ್ಲಿ ಒಂದರಿಂದ ಇನ್ನೊಂದಕ್ಕೆ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುವ ವೇಗ ಎಷ್ಟು ಗೊತ್ತಾ? 170 ಮೈಲ್ಸ್ ಪರ್ ಅವರ್. ಅದಕ್ಕಾಗಿ ನಿಮ್ಮ ಕೈಗೆ ಏನಾದ್ರೂ ತಗುಲಿದ್ರೆ ಅಥವಾ ನಿಮ್ಮ ಕಾಲಿಗೆ ಚಿಕ್ಕದಾಗಿ ಏಟು ಬಿದ್ರೂ ಕೂಡ ಆ ಮಾಹಿತಿ ಮಿಲಿ ಸೆಕೆಂಡ್ಸ್ ಗಳಲ್ಲಿ ಆ ಘಟನೆ ನಡೀತಾ ಇರುವಾಗಲೇ ನಿಮ್ಮ ಮೆದುಳನ್ನ ತಲುಪುತ್ತೆ. ಇಲ್ಲಿ ಲೇಟೆನ್ಸಿ ಎಂಬುದು 0 ಅಂಡ್ ಅಷ್ಟು ವೇಗವಾಗಿ ಇನ್ಫಾರ್ಮೇಶನ್ ಹೋಗ್ಬೇಕು ಅಂದ್ರೆ ಅದಕ್ಕೆ ಬಹಳ ಶಕ್ತಿ ಬೇಕಲ್ವಾ ಅಂತ ಅನ್ಕೋಬಹುದು. ನಿಜ ಹೇಳಬೇಕು ಅಂದ್ರೆ ನಮ್ಮ ಬ್ರೈನ್ ಬಳಸುವ ಶಕ್ತಿ 10 ಕ್ಯಾಂಡಲ್ಸ್ ತೆಗೆದುಕೊಳ್ಳುವ ಶಕ್ತಿಗಿಂತಲೂ ಕಡಿಮೆ ಇರುತ್ತೆ. ಸೊ ಇಷ್ಟೆಲ್ಲ ಮಾಡ್ತಾ ಇರುವ ಮೆದುಳನ್ನ ನಾವು ಸೂಪರ್ ಕಂಪ್ಯೂಟರ್ ಎಂಬ ಚಿಕ್ಕ ಪದದಿಂದ ಹೋಲಿಸಿದ್ರೆ ಅದನ್ನ ಅವಮಾನಿಸಿದಂತೆಯೇ. ನಂಬರ್ 6 ಹಾರ್ಟ್. ನಮ್ಮ ಹೃದಯ ಒಂದು ಬಾರಿ ರಕ್ತವನ್ನ ಪಂಪ್ ಮಾಡಿದಾಗ ಅದು 30 ಅಡಿ ದೂರದವರೆಗೆ ರಕ್ತವನ್ನ ಪಂಪ್ ಮಾಡಬಲ್ಲದು. ಅಷ್ಟು ಶಕ್ತಿ ಅದರಲ್ಲಿರುತ್ತೆ. ಅಷ್ಟೊಂದು ಪ್ರೆಷರ್ ನಿಂದ ಪಂಪ್ ಮಾಡೋದ್ರಿಂದಲೇ ಆ ರಕ್ತ ದೇಹದ ಪ್ರತಿ ಚಿಕ್ಕ ನರಕ್ಕೂ ತಲುಪುತ್ತೆ. ನಿಜವಾಗ್ಲೂ ಅದಕ್ಕೆ ಅಷ್ಟೊಂದು ಪ್ರೆಷರ್ ಬೇಕಾ ಅಂತ ನಿಮ್ಗೆ ಅನ್ಸಬಹುದು. ಒಂದು ವೇಳೆ ನಮ್ಮ ಶರೀರದಲ್ಲಿರುವ ಎಲ್ಲಾ ನರಗಳನ್ನ ಲೈಕ್ ದೊಡ್ಡವು, ಚಿಕ್ಕವು ಅಂಡ್ ಸೂಕ್ಷ್ಮ ನರಗಳನ್ನ ತೆಗೆದು ಪಕ್ಕ ಪಕ್ಕದಲ್ಲಿ ಇಡ್ತಾ ಹೋದ್ರೆ ಅದು 60,000 ಮೈಲಿಗಳಷ್ಟು ದೂರ ಆಗುತ್ತೆ. ಅಂದ್ರೆ ಸುಮಾರು 1,00,000 ಕಿಲೋಮೀಟರ್ಗಳಾಗುತ್ತೆ. ಪ್ರತಿ ನಿಮಿಷಕ್ಕೆ 72 ಬಾರಿ ಹೃದಯ ಬಡಿದುಕೊಂಡ್ರೆ ನಮ್ಮ ಶರೀರದಲ್ಲಿರುವ 5.5 ಲೀಟರ್ ರಕ್ತ 3 ಬಾರಿ ನಮ್ಮ ದೇಹವನ್ನು ಸುತ್ತಿ ಬರುತ್ತೆ. ಅದೇ ರೀತಿ ಒಂದೇ ದಿನದಲ್ಲಿ ನಮ್ಮ ಶರೀರದ ರಕ್ತ 12,000 ಮೈಲಿಗಳಷ್ಟು ದೂರವನ್ನು ಸುತ್ತಿ ಬರುತ್ತೆ. 12,000 ಮೈಲ್ಸ್ ಅಷ್ಟೇನಾ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ನಿಮ್ಗೆ ಗೊತ್ತಾ, ನಮ್ಮ ಭೂಮಿಯ ವ್ಯಾಸ ಅಂದ್ರೆ ಭೂಮಿಯ ಡಯಾಮೀಟರ್ ಕೇವಲ 8,000 ಮೈಲಿಗಳು ಮಾತ್ರ. ಸೊ ಈಗ ಅರ್ಥ ಮಾಡ್ಕೊಳ್ಳಿ 12,000 ಮೈಲಿಗಳಷ್ಟು ದೂರ ಅಂದ್ರೆ ಎಷ್ಟಿರುತ್ತೆ ಅಂತ. ನಂಬರ್ 7 ಐಸ್. ಮನುಷ್ಯ 80% ಮಾಹಿತಿಯನ್ನ ತನ್ನ ಕಣ್ಣುಗಳ ಮೂಲಕವೇ ತಿಳಿದುಕೊಳ್ತಾನೆ. ಉಳಿದ 20% ಕಿವಿಯಿಂದ ಕೇಳೋದು, ಮೂಗಿನಿಂದ ಉಸಿರಾಡುವುದು, ಚರ್ಮದಿಂದ ಸ್ಪರ್ಶದ ಮೂಲಕ ತಿಳಿದುಕೊಳ್ತಾನೆ. ಅದಕ್ಕಾಗಿಯೇ ಯಾರಾದ್ರೂ ಏನಾದ್ರೂ ಹೇಳಿದಾಗ ತಕ್ಷಣ ನೀನ್ ನೋಡಿದೀಯಾ ಅಂತ ಕೇಳ್ತಾರೆ. ಯಾಕಂದ್ರೆ ಕಣ್ಣಿನಿಂದ ನೋಡಿರೋದಕ್ಕೆ ಅಷ್ಟು ಬೆಲೆ ಇರುತ್ತೆ. ನಮ್ಮ ಕಣ್ಣುಗಳು 10 ಲಕ್ಷ ಬಣ್ಣಗಳನ್ನ ಡಿಫ್ರೆನ್ಶಿಯೇಟ್ ಮಾಡಬಲ್ಲವು. ಈ ಭೂಮಿಯ ಮೇಲಿರುವ ಅತಿ ದೊಡ್ಡ ಟೆಲಿಸ್ಕೋಪ್ ನಲ್ಲಿ ಕಾಣೋದಕ್ಕಿಂತ 5 ಪಟ್ಟು ಹೆಚ್ಚು ಮಾಹಿತಿಯನ್ನ ನಮ್ಮ ಕಣ್ಣುಗಳು ನೋಡಬಲ್ಲವು. ಸಾಮಾನ್ಯವಾಗಿ ನಾವು ಪ್ರತಿ 4 ಸೆಕೆಂಡ್ಗಳಿಗೊಮ್ಮೆ ನಮ್ಮ ಕಣ್ಣುಗಳನ್ನ ಮಿಟುಕಿಸ್ತೀವಿ. ಯಾಕೆ ಗೊತ್ತಾ? ಅಷ್ಟು ಬೆಲೆ ಬಾಳುವ ಕ್ಯಾಮೆರಾ ಲೆನ್ಸ್ಗಳು ನಮ್ಮ ಮುಖದ ಮೇಲಿದ್ದಾಗ ಅವುಗಳನ್ನ ಆಗಾಗ ಧೂಳಿಲ್ಲದಂತೆ ಕ್ಲೀನ್ ಮಾಡ್ಬೇಕಲ್ವಾ? ನಾವು ಎಷ್ಟು ಬಾಯಾರಿಕೆಯಿಂದ ಇದ್ರೂ ಕೂಡ ನಮ್ಮ ದೇಹದಲ್ಲಿರುವ ನೀರು ಪೂರ್ತಿಯಾಗಿ ಆವಿಯಾಗಿ ಹೋದ್ರೂ ಕೂಡ ಕಣ್ಣುಗಳು ಮಾತ್ರ ಯಾವತ್ತೂ ಒಣಗಲ್ಲ. ಒಂದು ವೇಳೆ ಕಣ್ಣುಗಳು ಒಣಗಿ ಹೋಗಿವೆ ಅಂದ್ರೆ ಆ ವ್ಯಕ್ತಿಯ ಶರೀರದಲ್ಲಿ ರಕ್ತ ಕೂಡ ಇಲ್ಲ ಎಂದರ್ಥ. ಆದ್ರಿಂದ ಇಷ್ಟೊಂದು ಉತ್ತಮ ಕಣ್ಣಿನ ದೃಷ್ಟಿಯಿಂದ ನೋಡುವ ಪ್ರತಿಯೊಂದು ವಿಷಯವನ್ನ ಸುಂದರವಾದ ದೃಷ್ಟಿಯಿಂದಲೇ ನೋಡೋಣ. ನಂಬರ್ 8 ಫಿಂಗರ್ ಪ್ರಿಂಟ್ಸ್. ಈ ಪ್ರಪಂಚದಲ್ಲಿ ನಿಮಗಿರುವ ಫಿಂಗರ್ ಪ್ರಿಂಟ್ಸ್ ಮತ್ತಾರಿಗೂ ಇರಲ್ಲ. ಆ ದೇವರು ನಿಮಗಾಗಿ ಒಂದು ಬಾರ್ ಕೋಡ್ ಅನ್ನ ಕೊಟ್ಟಿದ್ದಾನೆ. ನೀವು ಸಾಯೋವರೆಗೂ ಅದು ನಿಮ್ದೆ, ಸತ್ತ ಮೇಲೂ ಕೂಡ ನಿಮ್ದೆ. ಈ ಫಿಂಗರ್ ಪ್ರಿಂಟ್ಸ್ ನಾವು ತಾಯಿಯ ಗರ್ಭದಲ್ಲಿದ್ದಾಗ 3 ತಿಂಗಳಲ್ಲೇ ತಯಾರಾಗುತ್ತೆ. ನಂತರ 13 ವಾರಗಳಿಗೆ ಸಂಪೂರ್ಣವಾಗಿ ಬೆಳೆಯುತ್ತವೆ. ಅಂದಿನಿಂದ ಅವು ಹಾಗೆಯೇ ಉಳಿದು ಹೋಗುತ್ತವೆ. ಅಂಡ್ ಫೈನಲ್ ಆಗಿ ನಂಬರ್ 9. ಇಲ್ಲಿಯವರೆಗೆ ನೀವು ಕೇಳಿದ ಎಲ್ಲದಕ್ಕಿಂತ ಈಗ ನಾನು ಹೇಳುವ ವಿಷಯ ಬಹಳ ವಿಚಿತ್ರವಾಗಿರ್ಬೋದು. ಆ ವಿಷಯ ಗೊತ್ತಾದ್ರೆ ಇಷ್ಟು ಚಿಕ್ಕ ವಿಷಯ ನಮ್ಮ ದೇಹದ ಮೇಲೆ ಇಷ್ಟು ಪರಿಣಾಮ ಬೀರುತ್ತಾ ಅಂತ ಅನ್ಸುತ್ತೆ. ನೀವು ಚಿಕ್ಕವರಿದ್ದಾಗ ಆಟವಾಡುವಾಗ ನಿಮ್ಮ 2 ಕೈಗಳನ್ನ ಚಾಚಿ ರೌಂಡ್ ಆಗಿ ತಿರುಗ್ತಾ ಆಡಿರೋದು ನೆನಪಿದೆಯಾ? ಈ ರೀತಿ ನಿಮ್ಮ ಸುತ್ತಲೂ ತಿರುಗಿ ನಿಂತ ತಕ್ಷಣ ಭೂಮಿಯೆಲ್ಲ ಗುಂಡಾಗಿ ತಿರುಗ್ತಾ ಇರುವ ಹಾಗೆ ಅನ್ಸಿ ನಾವು ಕೆಳಗಡೆ ಬಿದ್ದ್ಬಿಡ್ತೀವಿ. ಸೊ ಒಂದು ಜಾಗದಲ್ಲಿರುವ ಕುರ್ಚಿಯನ್ನ ಅಥವಾ ಯಾವ್ದಾದ್ರು ಒಂದು ವಸ್ತುವನ್ನ ನೀವು ತಳ್ಳಿದ್ರೆ ಅದು ಕೆಳಗಡೆ ಬೀಳುತ್ತೆ. ಆದ್ರೆ ನಿಮ್ಮನ್ನ ಯಾರಾದ್ರೂ ಆ ರೀತಿ ತಳ್ಳಿದ್ರೆ ನೀವು ಅಷ್ಟು ಸುಲಭವಾಗಿ ಕೆಳಗಡೆ ಬೀಳಲ್ಲ. ತಕ್ಷಣವೇ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ನಾವು ಸೈಕಲ್ ಓಡುವಾಗ್ಲೂ ಕೂಡ ಬ್ಯಾಲೆನ್ಸ್ ಅನ್ನ ಮಾಡಿಕೊಳ್ತೀವಿ. ಕೆಲವು ಅಡ್ವೆಂಚರ್ಸ್ ಮಾಡುವವರು ಕೂಡ ಸರ್ಕಸ್ ನಲ್ಲಿ ಹಗ್ಗದ ಮೇಲೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಹಾಗಾದ್ರೆ ನಿಜಕ್ಕೂ ನಮ್ಮ ದೇಹವನ್ನ ಯಾರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ? ನಿಜವಾಗ್ಲೂ ನಾವೇ ಮಾಡ್ತಿದೀವಾ ಅಥವಾ ನಮ್ಮ ಕೈ ಅಥವಾ ಕಾಲುಗಳು ಮಾಡ್ತಾ ಇವೆಯಾ? ಇಲ್ಲ. ಇಲ್ಲಿ ನೀವು ಒಂದು ವಿಷಯವನ್ನ ತಿಳ್ಕೋಬೇಕು. ನಮ್ಮ 2 ಕಿವಿಗಳು ಕೂಡ ಶಬ್ದವನ್ನ ಕೇಳೋಕೆ ಉಪಯೋಗವಾಗುತ್ತವೆ ಅಂತ ನಮಗೆ ಗೊತ್ತು.
ಆದ್ರೆ ಅದ್ರ ಜೊತೆಗೆ ಅತ್ಯಂತ ಪ್ರಮುಖವಾದ ಮತ್ತೊಂದು ಕೆಲಸವನ್ನ ಮಾಡುತ್ತವೆ. ಅದೇ ದೇಹದ ಸಮತಾ ಸ್ಥಿತಿ ಅಂದ್ರೆ ಬಾಡಿ ಬ್ಯಾಲೆನ್ಸ್. ನಾವು ಒಂದು ಕಡೆ ಬಾಗಿ ನಿಂತಾಗ ನಮ್ಗೆ ಗೊತ್ತಿಲ್ಲದೇನೆ ಇನ್ನೊಂದು ಕಡೆ ಕೈಯನ್ನ ಎತ್ತಿರ್ತೀವಿ. ಯಾಕಂದ್ರೆ ತೂಕವನ್ನ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿ ನಾವು ಬ್ಯಾಲೆನ್ಸ್ ಮಾಡಿಕೊಳ್ತೀವಿ. ಈ ಕಂಪ್ಲೀಟ್ ಪ್ರೊಸೆಸ್ ಮೆದುಳಿಗೆ ತಿಳಿಯೋಕೆ ಒಂದು ಸೆನ್ಸರಿ ಆರ್ಗನ್ ಇದೆ. ಅದನ್ನೇ ವೆಸ್ಟಿಬ್ಯುಲರ್ ಸಿಸ್ಟಮ್ ಎಂದು ಕರಿತೀವಿ. ಅದು ಎರಡೂ ಕಿವಿಗಳಲ್ಲಿ ನಮ್ಮ ಕರ್ಣಪಟಲದ ಹಿಂಭಾಗದಲ್ಲಿ ಅಂದ್ರೆ ಇಯರ್ ಡ್ರಮ್ ಹಿಂಭಾಗದಲ್ಲಿ ಇರುತ್ತೆ. ಅದರ ಗಾತ್ರ ಇಷ್ಟು ಚಿಕ್ಕದಾಗಿರುತ್ತೆ. ಮೆದುಳು ನಮ್ಮ ಕಣ್ಣೆದುರಿಗಿರುವ ಫಿಸಿಕಲ್ ಡೈಮೆನ್ಷನ್ಸ್ ಗಳನ್ನ ಆಧಾರವಾಗಿಟ್ಕೊಂಡು ಅಲ್ಲಿ ಬ್ಯಾಲೆನ್ಸ್ ಮಾಡೋಕೆ ಏನ್ ಮಾಡಬೇಕು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ದೇಹಕ್ಕೆ ಇನ್ಫಾರ್ಮೇಶನ್ ನೀಡಿ ನಮ್ಮನ್ನ ಯಾವಾಗ್ಲೂ ಬ್ಯಾಲೆನ್ಸ್ ಆಗಿ ನಿಲ್ಲುವಂತೆ ಮಾಡುತ್ತೆ. ಅದಕ್ಕಾಗಿಯೇ ಮನುಷ್ಯ ಬೇಗ ಕೆಳಗೆ ಬೀಳಲ್ಲ. ನಮ್ಮ ಶರೀರವೂ ಕೂಡ ನಮ್ಗೆ ಗೊತ್ತಿಲ್ಲದೇನೆ ಎಷ್ಟೋ ಕೆಲಸಗಳನ್ನ ಮಾಡಿಕೊಡುತ್ತೆ. ಆದ್ರೆ ನಾವು ಅದನ್ನ ಬಹಳ ಸುಲಭವಾಗಿ ಹಾಳು ಮಾಡಿಕೊಳ್ತಾ ಇದೀವಿ. ಹಾಗಾದ್ರೆ ನಮ್ಮ ಶರೀರವನ್ನ ನಾವು ಯಾವ ರೀತಿ ಹಾಳು ಮಾಡಿಕೊಳ್ತಾ ಇದೀವಿ, ಹಾಳಾದ ನಮ್ಮ ಶರೀರವನ್ನ ಹೇಗೆ ಸರಿಪಡಿಸಿಕೋಬೇಕು ಎಂಬುದನ್ನ ಮುಂದಿನ ಯಾವ್ದಾದ್ರು ಇನ್ನೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಇದು ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.